ಇವತ್ತು ಸಂಡೇ ಸ್ಪೆಷಲ್ಲು ಶಾವಿಗೆ ಉಪ್ಪಿಟ್ಟು. ಅಯ್ಯೋ ಉಪ್ಪಿಟ್ಟು ಚೆನ್ನಾಗೈತೆ ಚಿನಿ ಇವತ್ತು. ಯಸ್ ಬಾ. ಸೊ ಈಗ ನಮ್ಮ ಹತ್ರ ಉಳಿದಿರೋದು ಟೊಮೊಟೊ ಚಿನಿ ಏನಿದು ಏನಾಗುತ್ತೆ? ಆಯಿತು ಕಟ್ಟಾಗಿದೆ. ಮನೇಲಿ ಎಲ್ಲರೂ ಉಪ್ಪಿಟ್ಟು ತಿಂದಿದ್ದಾರೆ, ನಾನು ಒಬ್ಬ ತಿನ್ನೋಕ್ಕಾಗ್ತಿಲ್ಲ ಅಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸೊ ಮನೇಲಿ ಏನು ಸಿಗುತ್ತೆ, ಮೊಟ್ಟೆ ಇರೋದ್ರಿಂದ ಮೊಟ್ಟೆ ನೋಡ್ಕೊಳ್ಳಿ. ಈರುಳ್ಳಿ, ಸೋಯಾ ಸಾಸ್, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತು ಚಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಶಾವಿಗೆ ಉಪ್ಪಿಟ್ಟು ನಾನು ಇಷ್ಟೊಂದು ಹಾಕೋಲ್ಲ, ಸ್ವಲ್ಪನೇ ಹಾಕೋದು. ಇದು ಮಾಡಿರೋದ್ರಿಂದ ಎತ್ತಿಟ್ಟಿದ್ದೀನಿ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಬಾಂಡಿಗೆ ಎಣ್ಣೆ ಹಾಕೋಣ. ನಾನು ಸ್ವಲ್ಪನೇ ಹಾಕೊಳ್ಳೋದಕ್ಕೆ ಹೋಗ್ತೀನಿ, ಯಾಕಂದರೆ ಎಣ್ಣೆ ರೇಟು ದುಬಾರಿ ಆಗಿದೆ ಅದಕ್ಕೆ. ಸೊ ಈರುಳ್ಳಿ ಹಾಕೋಣ. ಸೋಯಾ ಸಾಸು, ಚಿಲ್ಲಿ ಸಾಸು ಎಲ್ಲ ಹಾಕೊಂಡಿದ್ದೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಅಪಾಯಕಾರಿ ಎಗ್ ರೈಸು ಅಲ್ಲ, ಎಗ್ ಉಪ್ಪಿಟ್ಟು. ದಯವಿಟ್ಟು ಮನೇಲಿ ಯಾರು ಮಾಡೋದಕ್ಕೆ ಹೋಗಬೇಡಿ. ಮೊಟ್ಟೆ ಹೊಡ್ಕೊತಾ ಈಗ. ಸಂಡೇ ಉಪ್ಪಿಟ್ಟು ಅಂದರೆ ನನಗೆ ಅಲರ್ಜಿ, ಅದೇ ಎಗ್ ಉಪ್ಪಿಟ್ಟು ಅಂದರೆ ಎನರ್ಜಿ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ಮ ಜೊತೆಗಾರ ಯಾರು? ಸೊ ಇದು ಖಾರ ಪುಡಿ ಹಾಕೋಬೋದಿತ್ತು, ಚಿಲ್ಲಿ ಸಾಸ್ ಇಲ್ಲ ಅಂದಿದ್ರೆ. ಸೊ ನಾನು ಗ್ರೀನ್ ಚಿಲ್ಲಿ ಸಾಸು ಹಾಕ್ಕೊಂಡಿದ್ದೀನಿ, ರೆಡ್ ಚಿಲ್ಲಿ ಸಾಸು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸ್ ಇರೋದ್ರಿಂದ ನಮಗೇನು ಬೇಕಾಗಿಲ್ಲ ಅನಿಸುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಸಾಲ್ಟ್ ಹಾಕೊಂಡ್ಬಿಟ್ಟು ಸೊ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ದೊಡ್ಡ ಸ್ಟೈಲ್ ಹೇಳ್ಬಿಟ್ಟು ರಿವಾದು ಉಪ್ಪು ಅಂತಾರಲ್ಲ, ಹಂಗೆ ಇದೆ. ಇದು ಅಪಾಯಕಾರಿ ಉಪ್ಪಿಟ್ಟು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಆ ಎಗ್ ಸ್ಮೆಲ್ ಏನು ಸಾಕಾರ ಬರ್ತಿದೆ ಗೊತ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಹುಟ್ಟಿದ್ರೆ ಹುಲಿ ಸಿಂಹ ಥರನೇ ಹುಟ್ಟಬೇಕಪ್ಪ. ಈ ಕುರಿ, ಕೋಳಿ ಈ ಥರ ಎಲ್ಲ ಹುಟ್ಟಬಾರ್ದು. ನಾವು ಬಡ್ಕೊಂಡು ತಿನ್ನೋ ಥರ ಇರಬೇಕು. ನಮ್ಮಲ್ಲಿ ಯಾರಾದ್ರು ಬಡ್ಕೊಂಡು ತಿನ್ನೋ ಥರ ಇರ್ಬೇಕಪ್ಪ. ಬರೀ ಇಂಥದ್ದೇ. ಸಂಡೇ ಬಂದು ನಾನ್ ವೆಜ್ ತಿನ್ನಿಲ್ಲ ಅಂದರೆ ಹಳೆದು ಬಿಟ್ಟೋಗಿರೋ ಥರ ಫೀಲಿಂಗ್. ಲ್ಯಾಟ್ರಿ. ಇದಕ್ಕೆ ಶಾವಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇಷ್ಟು ಸಾಕು, ನಾನು ಇಷ್ಟೇ ತಿನ್ನೋದು, ಇಷ್ಟೇ ಸಾಕು. ಮಿಕ್ಕಿದ್ದು ಯಾರು ಬೇಕೋ ಅವ್ರು ತಿನ್ಕೊಂಡು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನೋಡಿ ಮುದ್ದೆ ಬಿಹಾಳದವರು, ಇದು ನಮ್ಮಮ್ಮ ಮಾಡಿರೋದು. ಓಕೆ ಚೆನ್ನಾಗಿದೆ. ಸೊ ಗೈಸ್, ಇದೆ ಇವತ್ತಿನ ಸ್ಪೆಷಲ್ ಎಗ್ ವಿತ್ ಶಾವಿಗೆ ಉಪ್ಪಿಟ್ಟು. ಎಗ್ ವಿತ್ ಶಾವಿಗೆ ಉಪ್ಪಿಟ್ಟು. ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗ್ಬೇಡಿ, ಇದು ಅಪಾಯಕಾರಿ.